ಶ್ರೀಕೃಷ್ಣನು ಹೇಳಿದ ಈ ಒಂದು ಮಾತು ನಮ್ಮ ಜೀವನದ ನೋವಿನ ಅರ್ಥವನ್ನು ಬದಲಾಯಿಸಬಹುದು. ನೀನು ಫಲದ ಬಗ್ಗೆ ಚಿಂತಿಸಬೇಡ, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸು. ಕೃಷ್ಣ ಹೇಳ್ತಿರೋದು ಏನ್ ಗೊತ್ತಾ? ನಮ್ಮ ಕೈಯಲ್ಲಿ ಇರುವುದು ಪ್ರಯತ್ನ, ಫಲ ನಮ್ಮ ಕೈಯಲ್ಲಿಲ್ಲ. ನಾವು ಸದಾ ಹೀಗೆ ಯೋಚಿಸುತ್ತೇವೆ ಅಲ್ವಾ, ಫಲ ಸಿಗುತ್ತಾ? ಜನರು ಏನ್ ಹೇಳ್ತಾರೆ, ನಾನ್ ಸೋತ್ರೆ ಏನ್ ಮಾಡೋದು? ಆದ್ರೆ ಈ ಭಯವೇ ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯ ರಿಸಲ್ಟ್ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾ ಇದ್ರೆ ಅವನ ಓದಿನ ಮೇಲೆ ಗಮನ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಒಬ್ಬ ಉದ್ಯೋಗಿ ಪ್ರಮೋಷನ್ ಬಗ್ಗೆ ಮಾತ್ರ ಚಿಂತಿಸ್ತಾ ಇದ್ರೆ ಅವನ ಕೆಲಸದಲ್ಲಿ ಶ್ರದ್ಧೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕೃಷ್ಣ ಹೇಳೋದೇನಂದ್ರೆ, ನೀನು ನಿನ್ನ ಕೆಲಸವನ್ನು ಶ್ರೇಷ್ಠವಾಗಿ ಮಾಡು, ಫಲ ಸ್ವತಃ ಬರುತ್ತದೆ. ಇದರಲ್ಲಿ ಜೀವನದ ಪಾಠ ಏನ್ ಗೊತ್ತಾ? ಫಲದ ಬಗ್ಗೆ ಭಯ ಬಿಡಬೇಕು, ಕರ್ತವ್ಯಕ್ಕೆ ನಿಷ್ಠನಾಗಬೇಕು, ಪರಿಶ್ರಮಕ್ಕೆ ಮೌಲ್ಯ ಕೊಡಬೇಕು. ಇದನ್ನ ಪಾಲಿಸಿದ್ರೆ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ದಿಕ್ಕು ಸಿಗುತ್ತದೆ. ಕೃಷ್ಣನ ಮಾತು ನೆನಪಿಟ್ಟುಕೋ, ನಿನ್ನ ಪ್ರಯತ್ನ ಮಾಡು, ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಇದೇ ತರಹ ಕೃಷ್ಣನ ಜೀವನದ ಪಾಠಗಳಿಗಾಗಿ ಫಾಲೋ ಮಾಡಿ.